ಆಸ್ತಿಕರೇ, ಇದು ಕ್ಷೇಮ ಮಾರ್ಗ. ಆರೋಗ್ಯದ ಬಗ್ಗೆ ಮಾಹಿತಿ ಕೊಡುವ ಅಧಿಕೃತವಲ್ಲದ ಎಷ್ಟೋ ಜನ ಅದನ್ನು ಸೇವಿಸಿ ಇದನ್ನು ತಿನ್ನಿ ಅಂತ ಹೇಳುತ್ತಿರುವುದನ್ನು ಕೇಳುತ್ತಿದ್ದೇವೆ. ಅವರು ಹೇಳುವ ಪದಾರ್ಥಗಳು ತಿನ್ನಲು, ಕುಡಿಯಲು, ಸೇವಿಸಲು ಯೋಗ್ಯವಾಗಿದ್ದರೆ, ಅದರಿಂದ ಯಾವುದೇ ಅಪಾಯವಿಲ್ಲದಿದ್ದರೆ ಹಾಗೆ ಮಾಡುವುದರಿಂದ ನಾವೇನನ್ನು ಕಳೆದುಕೊಳ್ಳಲಾರೆವು. ಒಬ್ಬ ವ್ಯಕ್ತಿ ಔಷಧಿ ಅಂಗಡಿ ಹತ್ತಿರ ಕೆಮ್ಕೊಂತ ಹೋಗ್ತಾ ಇರೋದನ್ನು ನೋಡಿ ಅವನಿಗೆ ಪರಿಚಿತನೊಬ್ಬ ಅವನನ್ನು ಕೂಗಿ ಮಾತಾಡಿಸ್ತಾನೆ, ಅಲ್ಲೋ ಕೆಮ್ಕೆಂತ ಎಲ್ಲಿ ಹೊಂಟಿ ಅಂಥೇಳಿ. ಆ ಕೆಮ್ಮೋ ವ್ಯಕ್ತಿ ಹೇಳಿದ, ಔಷಧಿ ಅಂಗಡಿಗೆ ಔಷಧಿ ತರ್ಲಕ್ಕೆ ಹೊಂಟೀನಿ ಅಂತ ಹೇಳಿದ. ಇಲ್ಲಿ ಬಾ ಅಂತ ಅವನು ಕರೆದಿವ. ನಾನು ಯಾವಾಗಾರ ಕೆಮ್ಮೋದನ್ನು ನೋಡಿಯೇ ನೀನು, ಕೆಮ್ಮಿನ ಔಷಧಿ ನನ್ನ ಹತ್ರ ಕೇಳ್ಬೇಕಪ್ಪ, ಅಲ್ಲಿ ಯಾಕೆ ಹೊಂಟಿದ್ವಿ, ಎಷ್ಟು ಅವ್ರು ರೊಕ್ಕ ಅಂತ ಕೇಳಿದ. 100 ರೂಪಾಯಿ ಅಂತ ಅವ ಹೇಳ್ದ. ಅದನ್ನ ತಾಯಿಲಿ ಅಂತ 100 ರೂಪಾಯಿ ಇಸ್ಕೊಂಡು ಇವ ನಿಂತಂಥ ಹಿಂದನೇ ಏನಪ್ಪ ಅಂದ್ರೆ ಬ್ರ್ಯಾಂಡಿ ಅಂಗಡಿ ಇತ್ತು. ಆ ಬ್ರ್ಯಾಂಡಿ ಅಂಗಡಿಯಾಗ ಹೋಗಿ ಒಂದು ಗ್ಲಾಸ್ನಾಗ ಕೆಮ್ಮಿನವನಿಗೆ ಒಂದು ಬೂಚಿನಷ್ಟು, ತನಗೊಂದು 5-6 ಬೂಚಿನಷ್ಟು ಬ್ರ್ಯಾಂಡಿ ಹಾಕಿಸ್ಕೊಂಡು ಬಂದು, ಇದನ್ನು ಕುಡಿ, ನಿನಗೆ ಕೆಮ್ಮು ಹೋಗ್ತದೆ ಅಂತ ಹೇಳಿದವ. ಆ ಕೆಮ್ಮಿನ ವ್ಯಕ್ತಿ ಅಂದ, ಅಣ್ಣ ಕುಲಗೆಟ್ಟರು ಸುಖ ಪಡಬೇಕು ಅಂತಾರ, ಈ ಬ್ರ್ಯಾಂಡಿ ಕುಡಿದ್ರೆ ನನ್ನ ಕೆಮ್ಮು ಹೋಗಿ ಸುಖ ಸಿಗೋದಾದ್ರೆ ಕುಡ್ದ ಬಿಡ್ತೀನಿ ಅಂದ. ಅವಕ್ಕೆ ಅವ ಅಂದ, ಅಲ್ಲೂ ಈ ಬ್ರ್ಯಾಂಡಿ ಕುಡಿದು ನನ್ನ ಮನೆಯಾಗಿನ ಪಾತ್ರೆ ಪಗಡಿ ಎಲ್ಲ ಹೋದವು, ಇನ್ನು ನಿನ್ನ ಕೆಮ್ಮು ಯಾವ ಮಹಾ, ಕಣ್ಣು ಮುಚ್ಚಂಡು ಕುಡಿ ಅಂದ. ಆದ್ದರಿಂದ ಯಾರು ಏನೇ ಹೇಳಿದರೂ ಉಚಿತವಾದದ್ದನ್ನು ಅನುಸರಿಸಬೇಕು. ನನ್ನ ಸ್ನೇಹಿತರಾದ ಪ್ರಗತಿಪರ ರೈತ ಚನ್ನಬಸವ ಅಂಬಣ್ಣವರ ಅನ್ನುವರು ವೃತ್ತಿಯಲ್ಲಿ ವಕೀಲರು. ಈ ಅಸ್ತಮಾ ಕಾಯಿಲೆಗೆ ಅವರು ಮೆಕ್ಕೆತೆನೆಯ ರೇಷ್ಮೆ ಬಹಳ ಮದ್ದು ಅಂತ ಹೇಳ್ತಾರೆ. ಮೆಕ್ಕೆತೆನೆಯ ತುದಿಯಲ್ಲಿರ್ತಕ್ಕಂಥ ರೇಷ್ಮೆಯ ಜುಟ್ಟನ್ನು ತೆಗೆದು ಶುದ್ಧವಾದ ನೀರಿನಲ್ಲಿ ತೊಳೆದು 2 ಲೋಟ ನೀರಿನಲ್ಲಿ ಅದನ್ನು ಕುದಿಸಿ, ಅರ್ಧ ನೀರಾಗೋರು ಕುದಿಸಿ ಆರಿಸಿ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ಅಸ್ತಮ ವಾಸಿಯಾಗುತ್ತದೆ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.